ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್. ಇವತ್ತು ನಾನು ತುಂಬ ಸಿಂಪಲಾಗಿ ನಮ್ಮ ಕಡೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡುವಂತಹ ಹುಗ್ಗಿ ಅನ್ನ. ಇದಕ್ಕೆ ಯಾವುದೇ ಎಣ್ಣೆ ಈರುಳ್ಳಿ ಏನೂ ಬೇಡ, ತುಂಬ ಸಿಂಪಲಾಗಿ ಯಾವುದೇ ತರಕಾರಿನೂ ಇಲ್ದಿದ್ದಾಗ ಈ ಥರ ಒಂದು ಸಿಂಪಲ್ಲಾದ ಅಡುಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ನಾವು ಹುಗ್ಗಿ ಅನ್ನ ಅಂತ ಅಂತೀವಿ ನಮ್ಮ ಹಳ್ಳಿ ಕಡೆ. ಇದು ನಾವು ಷಷ್ಠಿ ಹಬ್ಬಕ್ಕೆ ಮಾಡ್ತೀವಿ. ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡು ಈಗ ಇದಕ್ಕೆ ಮಸಾಲೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಕಾಳುಗಳನ್ನ ಹುರ್ಕೊಳ್ಳೋಣ. ನಾನೊಂದು 2 ಟೇಬಲ್ ಸ್ಪೂನಷ್ಟು ಕಡಲೆಕಾಳು ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ನೆಕ್ಸ್ಟು ಒಂದು 1/4 ಟೀ ಸ್ಪೂನಷ್ಟು, ಅಂದರೆ ಒಂದು 10ರಿಂದ 15 ಕಾಳಷ್ಟು ಇರಬೇಕಷ್ಟೇ ಮೆಂತ್ಯ ಕಾಳು. ನೋಡಿ, ಇದು ಹುರುಳಿಕಾಳು 2 ಟೇಬಲ್ ಸ್ಪೂನು, ಒಂದು 4 ಮೆಣಸು, ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ. ಈಗ ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇರಬೇಕು. ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ತರಕಾರಿ ಸಾಂಬಾರು ಜೊತೆ ಯಾವ್ದು ಜೊತೆನಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಯಾವುದೇ ಎಣ್ಣೆ ಇರಲ್ಲ, ಯಾವುದೇ ತರಕಾರಿ ಇರಲ್ಲ, ಏನೂ ಇಲ್ಲದಿರೋ ಟೈಮಲ್ಲಿ ಈ ಥರ ಸಿಂಪಲ್ಲಾಗಿ ಒಂದು ಅಡುಗೆ ಮಾಡಿಕೊಂಡ್ರೆ ತರಕಾರಿ ಸಾಂಬಾರು ಜೊತೆ, ಗೊಜ್ಜು ಜೊತೆ, ಯಾವುದಾದ್ರೂ ತರಕಾರಿ ಗೊಜ್ಜು ಎಲ್ಲ ಚೆನ್ನಾಗಿರುತ್ತೆ. ನಾವು ಇದು ಷಷ್ಠಿ ಹಬ್ಬಕ್ಕೆ ಯೂಶ್ವಲಿ ಯಾವಾಗಲೂ ಮಾಡ್ಕೋತೀವಿ. ಈಗ ಇದನ್ನು ಹುರ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಬರಬೇಕು, ಡ್ರೈ ಪೌಡ್ರು. ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಈಗ 1 ಲೋಟ ಅಕ್ಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 10ರಿಂದ 15 ಬೆಳ್ಳುಳ್ಳಿ ಹೆಸಳನ್ನು ಬಿಡಿಸ್ಬಿಟ್ಟು ಅನ್ನದೊಳಗೆ ಹಾಕ್ಕೊಂಡಿದ್ದೀನಿ. 1 ಲೋಟ ಅಕ್ಕಿ ತೊಳ್ಕೊಂಡು ಅದರೊಳಗೆ ಒಂದು 10ರಿಂದ 15 ಬೆಳ್ಳುಳ್ಳಿ ಹೆಸಳನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಪೌಡ್ರು ಮಾಡಿ ಇಟ್ಕೊಂಡಿದ್ದಂತಹ ಮಸಾಲೆ ಪೌಡ್ರನ್ನ ಈ ಅಕ್ಕಿ ಒಳಗಡೆ ಹಾಕ್ಕೊಂಡು ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಅಕ್ಕಿಗೆ ಎಷ್ಟು ನೀರು ಇಡ್ತೀವೋ ಅಷ್ಟು ನೀರನ್ನು ಹಾಕ್ಕೋಬೇಕು. 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೊಂಡು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಕೊಟ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇನ್ನು ಉಳಿದಂತಹ ಪೌಡ್ರನ್ನೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ರೌಂಡ್ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಈಗ 1ರಿಂದ 2 ವಿಷಲ್ ಲಿಡ್ ಕ್ಲೋಸ್ ಮಾಡಿ 1ರಿಂದ 2 ವಿಷಲ್ ಹಾಕಿಸ್ಕೊಂಡ್ರೆ ಅನ್ನ ರೆಡಿಯಾಗುತ್ತೆ.
ಈಗ ಆಗಿದೆ, ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ರುಚಿಯಾಗಿರುತ್ತೆ. ನಾವು ಇದನ್ನು ಹುಗ್ಗಿಯನ್ನ ಅಂತ ಕರಿತೀವಿ. ಇದ್ರ ಜೊತೆಗೆ ನೀವು ತರಕಾರಿ ಫುಲ್ ಮಿಕ್ಸ್ ತರಕಾರಿ ಸಾಂಬಾರು ಜೊತೆನೂ ನೆಂಚ್ಕೊಂಡು ತಿನ್ಬೋದು. ಇಲ್ಲ ಹಾಗೆ ತಿಂತೀನಿ ಅಂದ್ರೂ ಚೆನ್ನಾಗಿರುತ್ತೆ ಟೇಸ್ಟ್. ಯಾವುದೇ ರೀತಿ ಎಣ್ಣೆ ಇರಲ್ಲ, ತರಕಾರಿ ಯಾವುದು ಇಲ್ಲದೇ ಇರೋ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ. ಒಂದ್ಸತಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಇದು ನಾವು ಯಾವಾಗಲೂ ಯೂಶ್ವಲಿ ಷಷ್ಠಿ ಹಬ್ಬಕ್ಕೆ ಮಾಡೇ ಮಾಡ್ತೀವಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.